ನಮಸ್ಕಾರ. ನಾವು ಇವತ್ತು ನಮ್ಮನ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ದೇವೆ. ಅದಕ್ಕಾಗಿ ಮನೆಯಲ್ಲಿ ನಾವು ಏನೋ ಒಂದು ತಯಾರು ಮಾಡಬೇಕು ಅಂತಿದ್ದೇವೆ. ಅದನ್ನು ಏನು ತಯಾರು ಮಾಡ್ತಿದ್ದೇವೆ ಅಂತ ನಾವು ಲಾಸ್ಟಿಗೆ ರಿವ್ಯೂ ಮಾಡ್ತೇವೆ. ಈಗ ಅದರ ತಯಾರಿ ನಡೀತಾ ಇದೆ. ಈಗ ಅದರ ತಯಾರಿ ಯಾವ ರೀತಿ ಆಗ್ತದೆ ಅಂತ ನೋಡುವ. ಫಸ್ಟಿಗೆ ನಾವು ಮಾರ್ಕೆಟ್ಗೆ ಹೋಗಿ ನಮಗೆ ಬೇಕಾದ ಐಟಮನ್ನು ಇಟ್ಕೊಂಡು ಬಂದಿದ್ದೇವೆ. ಈಗ ಕಟ್ಟಿಂಗ್ ಪ್ರೊಸೆಸ್ ಇನ್ನೇನು ಆರಂಭವಾಗ್ತದೆ. ನೋಡಿ ಗೈಸ್, ನಾವು ಗೋಬಿ ಕಟ್ ಮಾಡಿದ್ದೇವೆ. ನೋಡಿ, ನಾವು ಗೋಬಿ ಕಟ್ ಮಾಡಿದ್ದೇವೆ. ನೀವೀಗ ಅಂದಾಜು ಮಾಡ್ಕೊಂಡಿರ್ಬೋದು ನಮ್ಮ ಒಂದು ಐಟಮ್ ಗೋಬಿ ಐಟಮ್ ಆಗಿರುತ್ತೆ ಅಂತ. ನಿಮಗೆ 100% ರೈಟ್ ಅಲ್ಲ ಮೇಡಮ್? ನಮ್ಮ ಒನ್ ಐಟಮ್ ಇಸ್ ಗೋಬಿ ಐಟಮ್. ಇನ್ನೊಂದು ಏನು ಗೆಸ್ ನಮ್ಮ ಐಟಮ್ ಅಂತ ನಮ್ಮ ಮೇಡಮ್ ಕಟ್ ಮಾಡ್ತಾ ಇದ್ದಾರೆ. ಕ್ಯಾರೆಟ್, ನೀವು ಏನು ಐಟಮ್ ಅಂತ ಥಿಂಕ್ ಮಾಡಿ. ಲಾಟ್ ಆಫ್ ವೆಜ್ಜೀಸ್. ಕ್ಯಾರೆಟ್ ಇದೆ, ಬೀನ್ಸ್ ಇದೆ, ಆಲೂಗಡ್ಡೆ ಇದೆ, ಬೀಟ್ರೂಟ್ ಇದೆ. ಇದು ಒಂದು ಐಟಮ್ ವಿತ್ ಲಾಟ್ ಆಫ್ ವೆಜ್ಜೀಸ್ ಹಾಕ್ಬೋದು. ನಿಮ್ಮ ಚಾಯ್ಸ್ ವೆಜಿಟೇಬಲ್ಸ್. ಕಮೆಂಟಲ್ಲಿ ಕಮೆಂಟ್ ಮಾಡಿ ಏನಿರುತ್ತೆ ಅಂತ. ಯಾರು ಕಮೆಂಟ್ ಇದಾಗಿರುತ್ತೋ ಅವರಿಗೆ ನಾವು ಟೇಸ್ಟ್ ನೋಡ್ತೀವಿ. ನಿಮ್ಗೆ ಕೊಡಲ್ಲ, ನಾವು ಟೇಸ್ಟ್ ಮಾಡ್ತೀವಿ. ಅದು ಮಾಡಾಯ್ತಲ್ಲ ಪುನಃ ಅದೇನು ನೋಡಿ, ಇದು ಗೋಬಿನ ಹಾಗೆ ಬಿಡಬಾರ್ದು. ಅದಕ್ಕೆ ಗೋಬಿಯಲ್ಲಿ ಹೆಚ್ಚಾಗಿ ಸ್ವಲ್ಪ ಹುಳಗಳೆಲ್ಲ ಇರುತ್ತೆ. ಅಂದರೆ ಹೊರಗಿಂದ ಬರ್ತಿದ್ದಲ್ಲ, ಅದಕ್ಕೆ ನಾವು ಸ್ವಲ್ಪ ಸಾಲ್ಟನ್ನು ಸೇರಿಸ್ಬೇಕು. ನೋಡಿ, ಸಾಲ್ಟ್ ಯಾಕೆ ಸೇರಿಸ್ತೀವಿ ಅಂದರೆ ಸಾಲ್ಟಲ್ಲಿ ನೋಡಿ ಸ್ವಲ್ಪ ಸಾಲ್ಟನ್ನು ಸೇರಿಸ್ಬೇಕು. ಆಯಿತಾ? ನಂತರ ನಾವು ಅರಶಿನ, ಚಿಕ್ಕ ಕಾಲದ ಅರಿಶಿನ, ನಾವು ಪತಂಜಲಿ ಅರಿಶಿನ ಯೂಸ್ ಮಾಡ್ತೇವೆ. ಯಾಕಂದರೆ ಹೈಜಿನಿಕ್ ಆಗಿರುತ್ತೆ, ಅದಕ್ಕೋಸ್ಕರ. ನಮ್ಮ ಶಾಪಲ್ಲಿ ಲಭ್ಯವಿದೆ. ಆಮೇಲೆ ನೋಡಿ, ಈ ರೀತಿ ಬಿಸಿನೀರಲ್ಲಿ ಹಾಕಬೇಕು. ಸ್ವಲ್ಪ ಹೀಗೆ ಬಿಸಿಯಾದ ಬಿಸಿನೀರನ್ನು ಹೀಗೆ ಹಾಕಬೇಕು. ಆಗ ಇದರಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳು ಅದು ಏನಾದರೆಲ್ಲ ನಮ್ಗೆ ಗೊತ್ತಿರೋದು, ನಮ್ಮ ಕಣ್ಣಿಗೆ ಕಾಣೋದಂಥದ್ದೆಲ್ಲ ಇದ್ದರೆ ಅದೆಲ್ಲ ಅಲ್ಲಿಗೆ ಇದಾಗುತ್ತೆ. ಅಷ್ಟು ಮಾಡಿದರೆ ಮಾಡಿ ಏನು ಮಾಡೋಕ್ಕಿತ್ತು. ನಮ್ಮ ಸೆಕೆಂಡ್ ಐಟಮ್ ರೆಡಿ ಆಗ್ತದೆ. ಅಕ್ಕಿ, ಕಡಲೆ, ಬೇಳೆ, ನಿಮ್ಗೆ ಜಸ್ಟ್ ಕ್ಲೂ ಕೊಡ್ತಾ ಇದ್ದೇವೆ. ಆಮೇಲೆ ತರಕಾರಿ ಬೇಯಿಸ್ತಾ ಇದ್ದೇವೆ. ವೆರಿ ಫೇಮಸ್ ಐಟಮ್. ಏನಂತ ಗೆಸ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕೊನೆಗೆ ನಿಮಗೆ ತಿಳಿಯುತ್ತೆ ಇವತ್ತಿನ ಬರ್ತ್ಡೇ ಸ್ಪೆಷಲ್ ಐಟಮ್ ಏನು ಅಂತ. ಹೀಗೆ ಇಟ್ಕೊಳ್ಳೋದು, ಹೀಗೆ ನೋಡಿ. ಇದು ಗೋಬಿ ಮಂಚೂರಿ ನೀರಲ್ಲಿ ಕಟ್ ಮಾಡ್ತಿದ್ದಾರೆ. ನಾನು ಮಾಡಿ ಕೊಡ್ತೇನೆ. ಇದು ಅಪ್ಪನ ಕಷಾಯ ರೆಡಿ ಆಗ್ತಾಯಿದೆ. ಈವ್ನಿಂಗ್ ಸ್ನ್ಯಾಕ್ ಅಲ್ಲ, ದಟ್ ಇಸ್ ಈವ್ನಿಂಗ್ ಡ್ರಿಂಕ್. ನಾನು 2 ನಿಮಿಷ ಮಾಡ್ತೇನೆ. ನೋಡಿ, ಗೋಬಿನ ಹೀಗೆ ಕಾಯಿಸ್ಬೇಕು.
ಎಣ್ಣೆ ಕಾದಿರುತ್ತೆ ಗೋಬಿ ಈ ರೀತಿಯಲ್ಲಿ ಕಾಯಿಸ್ತಾ ಇರಬೇಕು. ಅದು ಹದ ಕೆಂಪಣ್ಣು ತಿರುಗೋವರೆಗೆ ನೀವು ಕಾಯಿಸ್ಬೇಕು. ಕೆಂಪನ್ನು ತಿರುಗುವುದಿಲ್ಲ, ಯಾಕಂದರೆ ಐ ಆಮ್ ನಾಟ್ ಯೂಸ್ ಎನಿ ಆರ್ಟಿಫಿಷಿಯಲ್ ಕಲರ್ಸ್. ನಾವು ಯಾವುದೇ ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್ ಮಾಡಲ್ಲ. ಕೆಂಪ ಅದಕ್ಕೆ ಗೋಲ್ಡನ್ ಬ್ರೌನ್ ಆದ ತಕ್ಷಣ ತೆಗೆದ್ರೆ ಆಯ್ತು. ಹೌದು, ಅದೇ ನಂಗೆ ಸ್ವಲ್ಪ ಗೊತ್ತಿದೆ, ಅದನ್ನು ಹೇಳ್ತಾ ಇದ್ದೇನೆ, ಕೇಳ್ಕೊಳ್ಳಿ. ಮಂಚೂರಿಯ ಇಂಗ್ರೀಡಿಯೆಂಟ್ಸ್. ಇನ್ನೊಂದು ಸ್ಪೆಷಲ್ ರಿವ್ಯೂ ಆಗುತ್ತೆ, ಇದು ಈ ಕುಕ್ಕರಲ್ಲಿದೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ನಿಮಗೆ ರಿವ್ಯೂ ಆಗುತ್ತೆ. ಯಮ್ಮಿ ಟೇಸ್ಟೆಡ್ ಐಟಮ್. ಹಾಯ್, ಬರ್ತ್ಡೇ ಕೇಕ್ ರೆಡಿ ಆಗಿದೆ. ಕೇಕ್ ಮಾಡಿದವರನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತೇವೆ. ಇದು ಹೋಮ್ ಮೇಡ್ ಕೇಕ್, ಯಾವುದು ಶಾಪ್ನ ಕೇಕ್ ಅಲ್ಲ. ಕೇಕ್ ಮಾಡಿದವರು ಯಾರಂದ್ರೆ ಇವರೇ, ಸುಕನ್ಯಾ. Ready. Happy birthday to you. Happy birthday to you. Happy birthday to you, Sita. Happy birthday to you. May the God bless you. ಅದೇಂತದು? ಬ್ಯಾಂಗ್ಳೂರ್ ಅಲ್ಲ ಬಾರೆ, ಮಂಗ್ಳೂರ್. ನಿಲ್ಲಿ ಮಾರಿ, ಫೋಟೋ ವಿಡಿಯೋಲ್ ಬಂದ್ರೆ ಎಂತ ಆಗತ್ತೆ, ಬೊಗ್ಗಿ ಬೊಗ್ಗಿ ಹೋಗ್ತಿದ್ದಲ್ಲ. ಹೌದು, ನಾನು ಅದೇ ಹೇಳಿದ್ದು ಅತ್ತಿಗೆಗೆ ಪ್ರಮೋಷನ್ ಮಾಡಿ. ನಮ್ಗೆಲ್ಲ ಅದೆಲ್ಲ ಗೊತ್ತಿಲ್ಲ. ಬ್ಲಾಗ್ टेस्ट कीजिए. ये है बिसी बेड़े भात, यहाँ पे गोभी मंचूरी, ये है साइड डिश ऑनियन एंड हेल्थी फूड. हेल्थी फूड वेरी बैड. Shame on you, Suraksha. Same to you. Yeah, many. बड़े कोसंबरी पार्ट रहे हो. Review. Very good. Wow. Like Jannat. ಬರ್ತ್ಡೇಯನ್ನು ಭಾಳ 65ನೇ ವರ್ಷದ ಅಮ್ಮನ ಬರ್ತ್ಡೇಯನ್ನು ಭಾಳ ಗಮ್ಮತ್ತಿನಿಂದ ಆಚರಿಸಿದೆವು. ಅಮ್ಮ ಹೊಸ ಡ್ರೆಸ್ ಹಾಕಿ ಭಾರಿ ಚೆಂದ ಕಾಣಿಸ್ತಿದ್ರು. ನಾವೆಲ್ಲರೂ ಕೇಕ್ ಕತ್ತರಿಸಿ ಆನಂದದಿಂದ ಈ ದಿನವನ್ನು ಸಮಾಪ್ತಿಗೊಳಿಸಿದೆವು. ಧನ್ಯವಾದಗಳು. ಈ ರೀತಿಯಲ್ಲಿ ನಮ್ಮ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೆಕ್ಸ್ಟ್ ವಿಡಿಯೋ